ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ವಿರೋಧದ ನಂತರದಲ್ಲಿ ಈಗ ಉಪ್ಪಾರ ಸಮುದಾಯ ಕೂಡ ಸಿಡಿದೆದ್ದಿದೆ. ಜಾತಿ ಗಣತಿಯನ್ನ ವಿರೋಧಿಸ್ತಾ ಇದ್ದಾರೆ. ಜಾತಿ ಗಣತಿಯಲ್ಲಿ ಉಪ್ಪಾರ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಿದೆ ಅಂತ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 25 ಲಕ್ಷಕ್ಕೂ ಹೆಚ್ಚು ಉಪ್ಪಾರ ಜನಸಂಖ್ಯೆ ಇದೆ ಅನ್ನೋದು ಅವರ ಅಂದಾಜು. ಆದರೆ ಕೇವಲ 7.5 ಲಕ್ಷ ಅಂತ ವರದಿಯಲ್ಲಿ ಹೇಳಲಾಗಿದೆ. ಇದು ಸಹೋದರ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಮಾಡಿರುವಂತಹ ದ್ರೋಹ ಅಂತ ಟೀಕಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ನೂರೊಂದು ಶೆಟ್ಟಿ ಆರೋಪವನ್ನ ಮಾಡಿದ್ದಾರೆ. ಉಪ್ಪಾರ ಜನಾಂಗದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿ ತುಟಿ ಬಿಚ್ಚುತ್ತಾ ಇಲ್ಲ, ಅವರು ಈ ಬಗ್ಗೆ ಮಾತನಾಡಬೇಕು ಅನ್ನೋ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿವಿಧ ಜಾತಿಗಳಿಗೆ ಲಕ್ಷ ಅಂತ ಹಾಕಿದ್ದಾರೆ. ಒಕ್ಕಲಿಗರಿಗೆ ಈಗಾಗಲೇ ಲಿಂಗಾಯತರಿಗೆ ತಮ್ಮ ಜನಾಂಗದ ಸಂಖ್ಯೆ ಕಡಿಮೆ ಇದೆ ಅಂತ ಹೊಚ್ಚಿಗೆದ್ದಿದ್ದಾರೆ. ನಾವು ಕೂಡ ಕಳೆದ 4-5 ದಿನಗಳಿಂದನೂ ಕಾದು ನೋಡಿದ್ವಿ. ಯಾಕೆಂದರೆ ನಮ್ಮ ಉಪ್ಪಾರ ಜನಾಂಗ ಕೂಡ ಈ ಜಾತಿ ಗಣತಿ ವರದಿ ಆದಾದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ, ಅನ್ಯಾಯವಾಗಿದೆ. ಇಡೀ ರಾಜ್ಯದಲ್ಲಿ ಕಳೆದ 2-3 ವರ್ಷಗಳಿಂದನೂ ಇದು ಅವೈಜ್ಞಾನಿಕವಾದ್ದು ಅಂತ ಹೇಳ್ಕೊಂಡೇ ಬಂದಿದ್ದೀವಿ ನಾವು. ಈಗಲೂ ಅದನ್ನೇ ಪ್ರತಿಪಾದಿಸ್ತೀವಿ. ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ. ಕಾರಣ ಏನು ಅಂದರೆ, ಉದಾಹರಣೆ ನಾವುಗಳೇ ನಮ್ಮ ಊರುಗಳಿಗೆ ಆ ಗಣತಿಗೋಸ್ಕರ ಯಾರೂ ಬಂದಿಲ್ಲ. ನಮ್ಮ ಮನೆಗಳು